ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಭಾಗಿಗಳಾದಂತಹ ಇಬ್ಬರು ಕಲಾವಿದೆಯರು. ಅವರು ಒಬ್ಬಳು ನೃತ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾಳೆ, ಇನ್ನೊಬ್ಬಳು ಅವಳ ವಿದ್ಯಾ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾಳೆ. ಡಾಕ್ಟರೇಟ್ ಪದವಿಯನ್ನು ಪಡೆದಂತಹ ವಿದುಷಿ ಧೀಮಹಿ ಮಟ್ಟು. ಅದೇ ರೀತಿ ನಮಗೆ ಬಹಳ ಹೆಮ್ಮೆ, ನಮ್ಮ ಸಂಸ್ಥೆಯ ಓರ್ವ ಕಲಾವಿದೆ ನಮ್ಮ ಸಂಸ್ಥೆಯ ಒಂದು ಮಟ್ಟದಲ್ಲಿ ನಡೆಯುವಂಥ ಅಥವಾ ನಮ್ಮ ಏನು ಎಕ್ಸಾಮ್ನ ಒಂದು ಸಿಸ್ಟಮ್ ಉಂಟು ಬೋರ್ಡ್ನಲ್ಲಿ, ಅದಕ್ಕೆ ಬೇಕಾದಂಥ ವಿದ್ವತ್ ಪರೀಕ್ಷೆಯನ್ನು ಪೂರೈಸಿಕೊಂಡು ಆನಂತರದ ದಿವಸಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಉನ್ನತ ವ್ಯಾಸಂಗವನ್ನು ಮಾಡಲಿಕ್ಕೆ ಬೆಂಗಳೂರಿನ ಜೈನ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಏಕಕಾಲದಲ್ಲಿ ನೃತ್ಯದಲ್ಲಿ MA ಮತ್ತು ಇಂಗ್ಲೀಷ್ನಲ್ಲಿ ಸಹ MAಯನ್ನು ಮಾಡ್ತಾ ಇದ್ದಾಳೆ. ಅದು ಆಗಬೇಕಷ್ಟೇ ಕಾಣ್ತದೆ. ನಮಗೆ ಸಂಭ್ರಮ, ಯಾಕಂದರೆ ನಮ್ಮ ಹುಡುಗಿ ಹೋಗಿ ನೃತ್ಯದಲ್ಲಿ MA ಮಾಡಿದ್ದೆ ಅನ್ನೋದಂತೂ ಸಂಭ್ರಮ. ಯಾಕಂದರೆ ರೆಗ್ಯುಲರ್ ಕ್ಲಾಸಿಗೆ ಹೋಗಿ ಮಾಡುವವರು ತುಂಬ ಕಮ್ಮಿ. MAಯನ್ನು ಹೀಗೆ ಕರೆಸ್ಪಾಂಡೆನ್ಸ್ ಕೋರ್ಸ್ನಲ್ಲಿ ಮಾಡುವವರಿದ್ದಾರೆ. ಹಾಗಾಗಿ ವಿಶೇಷವಾಗಿ ಇಬ್ಬರು ಮಾಡಿದಂಥ ಸಾಧನೆಯನ್ನು ಗುರುತಿಸುವಂಥ, ನಮ್ಮ ಮಕ್ಕಳೊಂದಿಗೆ ಗುರುತಿಸಿ ಹಂಚಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಇರಿಸಿಕೊಂಡಿದ್ದೇವೆ. ಅದಕ್ಕಾಗಿ ಆಗಮಿಸಿರುವಂಥ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಖಿ ಗೀತದ ಮನೆಯೊಡೆಯ ಒಡತಿ ಪ್ರೊಫೆಸರ್ ಮುರಳೀಧರ ಉಪಾಧ್ಯಾಯ ಮತ್ತು ಶಾರದಾ ಉಪಾಧ್ಯಾಯ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು, ವೇದಿಕೆಯಲ್ಲಿ ಆಸೀನರಾಗಬೇಕು. ಮಾನಸಿ ಅದು ಮತ್ತೆ ಒಂದಕ್ಕೆ ಅಷ್ಟೇ ಒಂದು ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಚುಮ್ಮಿ ಮಾತಾಡ್ಲಿಕ್ಕೆ ಬಿಟ್ಟು. ಸೊ ನನ್ನ ನೃತ್ಯ ಪಯಣ ಪ್ರಾರಂಭ ಆದದ್ದು ತುಂಬ ಚಿಕ್ಕ ವಯಸ್ಸಲ್ಲಿ, ಅದು ನನಗೂ ನೆನಪಿಲ್ಲ. ಆದರೆ ಮೊದಲಿಗೆ ನೃತ್ಯದ ಬಗ್ಗೆ ಆಸಕ್ತಿ ಇದೆ ನನಗೆ ಅಂತ ನನಗೆ ಗೊತ್ತಾದದ್ದು ರಥಬೀದಿಯಲ್ಲಿ ನನ್ನ ಅಜ್ಜನ ಜೊತೆ ಕೃಷ್ಣಮಠಕ್ಕೆ ಹೋಗುವಾಗ ಕುಣಿತಾ ಹೋಗಿ ನನ್ನ ಅಜ್ಜ ಮರು ದಿವಸದಿಂದ ನನ್ನನ್ನು ಕರ್ಕೊಂಡು ಹೋಗೋದಿಲ್ಲ, ಅವಳು ತುಂಬ ಕುಣಿತಾ ಹೋಗ್ತಾ ಇರ್ತಾಳೆ, ನನಗೆ ಎಲ್ಲ ನೋಡ್ತಾ ಇರ್ತಾರೆ, ನಂಗೊಂಥರ ಆಗ್ತದೆ ಅಂತ ಹೇಳಿದಾಗ, ಅದಾದ ಮೇಲೆ ರಾಜಾಂಗಣದಲ್ಲಿ ಅಜ್ಜಿ ಪ್ರವಚನ ಎಲ್ಲ ಕೇಳಿ, ಅದಾದ ಮೇಲೆ ಯಾರದಾದ್ರೂ ನೃತ್ಯ ಇರ್ಬೋದು, ಹಾಡಿರ್ಬೋದು, ಯಕ್ಷಗಾನ ಇರ್ಬೋದು, ಏನಾದರೂ ಒಂದು ಕಾರ್ಯಕ್ರಮ ಇರ್ತಿತ್ತು. ಆ ಪ್ರವಚನ ಆದ ಮೇಲೆ ಆ ನೃತ್ಯ, ಯಕ್ಷಗಾನ, ಹಾಡು ಏನೇ ಇರಲಿ ನನ್ನ ಹತ್ರ ಒಂದು ಅರ್ಧ ಗಂಟೆ ಆದರೂ ಕೂತ್ಕೊಳಿಸಿ ನೋಡಿ ವಾಪಸ್ ಕರ್ಕೊಂಡು ಬರ್ತಾ ಇದ್ದೆ. ಯಾಕಂದರೆ ಅಜ್ಜ ತುಂಬ ಪರ್ಟಿಕ್ಯುಲರ್ ಇದ್ದು ಟೈಮಲ್ಲಿ. ಸೊ ಮೊದಲಿಗೆ ಅಜ್ಜ ಅಜ್ಜಿ ನನ್ನನ್ನು ನೃತ್ಯ ಮತ್ತು ಇತರ ಎಲ್ಲ ಕ್ಷೇತ್ರಗಳಿಗೆ ನನ್ನನ್ನು ಮೊದಲು ಕಾಣಿಸಿಕೊಟ್ಟವರು. ಹಾಗೆ ನನ್ನ ತಂದೆ ತಾಯಿ ನಾನು ಏನೇ ಮಾಡ್ತೇನೆ ಅಂತ ಹೇಳಿದರು, ಸರಿ ನಿಂಗೆ ಸರಿ ಅನಿಸಿದ್ರೆ ಮಾಡು ಅಂತ ಹೇಳಿ ನನ್ನನ್ನು ಒಂಥರ ಈಜಲಿಕ್ಕೆ ಗೊತ್ತಿಲ್ಲದಿದ್ರು ನೀರಿಗೆ ಹಾಕಿದರು, ನೀನೇ ಏನಾದರೂ ಮಾಡಿ ತೇಲ್ಕೊಂಡು ಬಾ ಅಂತ. ಹಾಗೆ ಮಾಡಿ ಈಗ ಇಲ್ಲಿ ಬಂದು ಈಗ ನಾನು ನಿಂತಿದ್ದೇನೆ ಅಂತಂದರೆ ಅದು ನನ್ನ ತಂದೆ ತಾಯಿಯಿಂದಾಗಿ. ಎಷ್ಟೇ ಹೇಳಿದ್ರು 10th ಆದಮೇಲೆ ನಾನು ಸೈನ್ಸ್ ಸೇರೋದಿಲ್ಲ ಅಂತ ಒಂದು ರೀತಿಯಲ್ಲಿ ಧರಣಿ ಕೂತಿದ್ದೆ ನಾನು ಮನೆಯಲ್ಲಿ. ಆದರೆ ಬಿಡದೆ ನೀನು ಸೈನ್ಸ್ ಮಾಡಿ ಮತ್ತೆ ಬೇರೆ ಯಾವ ಸ್ಟ್ರೀಮಿಗಾದರೂ ಹೋಗು, ತೊಂದರೆ ಇಲ್ಲ ಅಂತ ಹೇಳಿ. ಆದರೆ ನಾನು ಸ್ವಲ್ಪ ಹಠ ಮಾರಿ ಜಾಸ್ತಿ ಕಲಿತು ಜಾಸ್ತಿ ಒಳ್ಳೆ ಮಾರ್ಕ್ಸ್ ಬಂದರೆ ತೆಗೆದು ಇಂಜಿನಿಯರಿಂಗ್ ಹಾಕ್ತಾರೆ ಅಂತ CET JEE ಎಂಥದಕ್ಕೂ ಓದದೆ ಸುಮ್ಮನೆ ಎಂಟ್ರೆನ್ಸ್ಗೆ ಹೋಗಿ ಈ ಮೂವೀಸಲ್ಲೆಲ್ಲ ತೋರಿಸ್ತಾರಲ್ಲ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಎಲ್ಲ ಎಕ್ಸಾಮ್ಸ್ಗೆ ಹೇಗೆ ಹೋಗ್ತಾರೆ, ಹಾಗೆ ಹೋಗಿ ಬಂದವಳು. ಆದರೂ ಅವ್ರು ನನ್ನ ಹಿಂದೆ ಬಿಡದೆ ನೀನೇನಾದರೂ ಮಾಡಬೇಕು ಅಂತ ಇಂಗ್ಲೀಷ್ ಲ್ಯಾಂಗ್ವೇಜಸ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದ್ದದ್ರಿಂದ ಡಿಗ್ರಿ ಮಾಡ್ತೇನೆ. ಅದು BCom BBA ಅಲ್ಲ, ನಾನು BA ಮಾಡ್ತೇನೆ ಲಿಟ್ರೇಚರಲ್ಲಿ BA ಮಾಡ್ತೇನೆ. ಆಮೇಲೆ ಅದರಿಂದ ನೆಕ್ಸ್ಟ್ ಏನಾದರೂ ಮಾಡ್ತೇನೆ ಅಂತ ನೆಕ್ಸ್ಟ್ MA ಇಂಗ್ಲೀಷೇ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು.
ಬಟ್ ಅದರ ಮಧ್ಯದಲ್ಲಿ ಇಲ್ಲ ಡಾನ್ಸ್ಗಾಗಿ ಏನಾದರೂ ಮಾಡಬೇಕು, ಬಿಕಾಸ್ ಡಾನ್ಸ್ ನನ್ನನ್ನು ಒಂದು ವಿಂಧ್ಯ ಆರ್ಟಿಸ್ಟ್, ವಿಂಧ್ಯ ಡಾನ್ಸರ್ ಅಂತ ತೋರಿಸಿದ್ದು ಭರತನಾಟ್ಯ. ಅದರಿಂದ ಏನಾದರೂ ಸಾಧನೆ ಮಾಡಬೇಕು ಅಂತ ತುಂಬ ರಿಸರ್ಚ್ ಮಾಡಿ ಬೇರೆ ಬೇರೆ ಯೂನಿವರ್ಸಿಟೀಸಲ್ಲಿ ನೋಡಿ ಜೈನ್ ಯೂನಿವರ್ಸಿಟಿ ಬ್ಯಾಂಗ್ಳೂರು, ಮನೆ ಬಿಟ್ಟು ಹಾಸ್ಟೆಲ್ ಸೇರಬೇಕು ಅಂತಂದರೆ ನನ್ನ ತಲೆಯಲ್ಲಿದ್ದ ಒಂದು ಕಲ್ಪನೆ ಏನಂದರೆ, ಮನೆ ಬಿಟ್ಟು ಹಾಸ್ಟೆಲ್ ಸೇರಿಸಿದ್ರೆ ಅದೊಂಥರ ನನಗೆ ಪನಿಷ್ಮೆಂಟ್, ಮನೆಯಿಂದ ಹೊರಗೆ ಹಾಕಿದ ಫೀಲ್ಸ್. ಹಾಗೆ ಈಗ ಮನೆಯಿಂದ ಹೊರಗೆ ಹೋಗಲೇಬೇಕು, ನನ್ನ ಕಂಫರ್ಟ್ ಝೋನಿಂದ ಹೊರಗೆ ಹೋಗಬೇಕು, ಹೋಗಿ ಪ್ರಯತ್ನ ಪಡಲೇಬೇಕು ಅಂತ. ಅದಕ್ಕೆ ಫಸ್ಟ್ ಸ್ವಲ್ಪ ಕಷ್ಟ ಆಯಿತು. ಒಂದು 55-60 kg ಹತ್ತಿರ ಇದ್ದವಳು ವಾಪಸ್ ಕಂಪ್ಲೀಟ್ 40 kgಗೆ ಬರುವ ಹಾಗೆ ಎಲ್ಲ ಫೀಲ್ಸ್. ಕೆಲಸ, ಡಾನ್ಸ್ ಕ್ಲಾಸಸ್, ಥಿಯರಿ ತುಂಬ ಕಷ್ಟ ಆಯಿತು ಫಸ್ಟಿಗೆ. ಆದರೆ ಇನಿಷಿಯಲಿ ಅಲ್ಲಿ ಹೋದಾಗ ಎಲ್ಲ ಟೀಚರ್ಸ್ ತುಂಬ ನಾಲೆಜಬಲ್, ಎಲ್ಲ ಶೀಲಾ ಚಂದ್ರಶೇಖರ್ ಇರ್ಬೋದು, ಡಾಕ್ಟರ್ ಸೌಂದರ್ಯ ಶ್ರೀವತ್ಸ, ಶೋಭಾ ಶಶಿಕುಮಾರ್ ಎಲ್ಲ ತುಂಬ ವಿದ್ವತ್ ಮಾಡಿದವರು. ಅವ್ರ ಮುಂದೆ ನಾನು ಏನೂ ಅಲ್ಲ ಅಂತ ಇದ್ದೆ. ಆದರೆ ನನಗೆ ಬಾಲಪಾಠ ಮಾಡಿದವರು ಸುಧೀರ್ ಸರ್ ಹಾಗೂ ಮಾನ್ಸಿ ಟೀಚರ್. ಆ ಎಲ್ಲ ಬಾಲಪಾಠಗಳು ಇರ್ಬೋದು, ಪ್ರೋಗ್ರಾಮ್ಸ್ ಇರ್ಬೋದು, ಸ್ಟೇಜ್ ಪ್ರೆಸೆನ್ಸ್, ನಾನು ನಡೆದುಕೊಳ್ಳುವಂತಹ ನನ್ನ ಆ್ಯಟಿಟ್ಯೂಡ್, ನನ್ನ ಬಿಹೇವಿಯರ್ ಎಲ್ಲ ಅಲ್ಲಿ ಇಷ್ಟ ಆಗಿದೆ ಅಂತ ಆದರೆ ಎಲ್ಲ ಕ್ರೆಡಿಟ್ಸ್ ನನ್ನ ಸರ್ ಮತ್ತು ಟೀಚರ್ಗೆ ಹೋಗಬೇಕು. ಯಾಕಂದರೆ ವಿಂಧ್ಯ ಉಡುಪಿಯಿಂದ ಬಂದಿದ್ದಾಳೆ, ಅಲ್ಲಿ ಹೋದರೆ ಒಂದು ಆರ್ಟಿಸ್ಟನ್ನು ಗುರುತಿಸ್ಕೊಳ್ಳೋದು ಅವಳ ಗುರುಗಳಿಂದ, ಡಿಸೈಪಲ್ ಆಫ್ ಇವರು ಅಂತ. ಸೊ ಅಲ್ಲಿ ಹೋಗಿ ನಾನು ವಿಂಧ್ಯ ಆಚಾರ್ಯ, ಡಿಸೈಪಲ್ ಆಫ್ ವಿದ್ವಾನ್ ಸುಧೀರ್ ರಾವ್ ಕೊಡವೂರು, ನೃತ್ಯನಿಕೇತನ ಕೊಡವೂರು, ಈ ರೀತಿ ನನ್ನ ಸೋಲೋ ಕಾನ್ಸರ್ಟ್ ಪೇಪರ್ ಇರ್ಬೋದು, ನನ್ನ ಯಾವುದೇ ಟೀಚರ್ಸ್ ನನ್ನನ್ನು ಕರೀತಾ ಇರ್ಬೋದು, ಸುಧೀರ್ ಸರ್ ಮತ್ತು ಮಾನ್ಸ್ ಟೀಚರ್ ಹೆಸರು ಹೇಳ್ತು, ಅವರ ಸ್ಟೂಡೆಂಟಾ, ಎಲ್ಲ ಗುರುಗಳು ಅವರ ಮೂಲಕ ನನ್ನನ್ನು ಗುರುತಿಸಿದ್ದಾರೆ ಅಂತ ಆದರೆ ಅದು ನನಗೆ ತುಂಬ ಹೆಮ್ಮೆಯ ವಿಚಾರ. ಹಾಗೆ ಇದೊಂದು ಏನು ಹೇಳಿದರೆ, ನನ್ನ ಅಭಿನಯ ಪೇಪರ್ಸ್ ಇರ್ಬೋದು, ನನ್ನ ಅಭಿನಯ ಕಾಂಪೋಸಿಷನ್ಸಲ್ಲಿ ನನಗೆ ತುಂಬ ಒಳ್ಳೆ ಕ್ರೆಡಿಟ್ಸ್, ಸ್ವಲ್ಪ ಕಾಂಪ್ಲಿಮೆಂಟ್ಸ್ ಬರ್ತಾ ಇತ್ತು. ಅದಕ್ಕೆ ಎಲ್ಲ ಕ್ರೆಡಿಟ್ಸ್ ನಾನು ಮಾನ್ಸಿ ಟೀಚರ್ಗೆ ಕೊಡಬೇಕು. ಯಾಕಂದರೆ ಇವನ ಹಿಡಕೊಂಡು ಅಲ್ಲಿ ನನ್ನನ್ನು ಅವ್ರು ಪುಷ್ ಮಾಡಿದ್ರೆ ನನ್ನ ಅಭಿನಯ ಇಂಪ್ರೂವ್ ಆಗ್ತದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಸರ್ನ ಆ ಕತ್ತೆ ವರ್ಡನ್ನು ಯಾರೂ ಕೇಳಲಿಕ್ಕೆ ಇಷ್ಟಪಡಲಿಲ್ಲ. ಅದು ಕತ್ತೆ ಅಂತ ಸರ್ ಬೈದ್ರು ಅಂತಾದರೆ ಆ ರಾತ್ರಿ ಊಟ ಬಿಟ್ಟಿದ್ದಾರೆ ಅಂತಲೇ ಲೆಕ್ಕ ಮಕ್ಕಳೆಲ್ಲ, ಹತ್ತು ಆ ರೀತಿ ಸರ್ ಒಂದೆರಡು ಸರ್ತಿ ಆದರೂ ಬೈದಿದ್ದಾರೆ. ಆ ಬೈಗಳದಿಂದ ನನ್ನ ಆಂಗಿಕ ಇರ್ಬೋದು, ಎಲ್ಲ ನನ್ನ ನೃತ್ಯದಲ್ಲಿ 3 ಆಸ್ಪೆಕ್ಟ್, ನೃತ್ಯ ಅಭಿನಯ ಎಲ್ಲದರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ನಾನು ಏನೋ ಒಂದು ರೀತಿಯಲ್ಲಿ ಏನೋ ಮಾಡಿ ಕಲಿತು ಬಂದಿದ್ದೇನೆ ಅಂತ ಹೇಳಿದರೆ ಈಗ ಮೊದಲ ಶ್ರೇಯಸ್ಸು ಹೋಗಬೇಕಾದದ್ದು ಸುಧೀರ್ ಸರ್ ಹಾಗೂ ಮಾನ್ಸಿ ಟೀಚರಿಗೆ. ಬೇರೆ ಎಲ್ಲ ಗುರುಗಳಿಗಿಂತ ಒಂದು ಮಕ್ಕಳಿಗೆ ಒಂದು ತನ್ನ ಸ್ವಂತ ಏನು ಕಲಿಕೆ ಇದೆ ಅದನ್ನು ವ್ಯಕ್ತಪಡಿಸಲಿಕ್ಕೆ ಉಡುಪಿಯಲ್ಲಿಯೇ ನಾನು ಮೊದಲಾಗಿ ಕಂಡಿದ್ದು ನೃತ್ಯನಿಕೇತನ ಕೊಡೋರಲ್ಲಿ. ಏನೇ ಕಾಂಪೋಸಿಷನ್ಸ್ ಇರ್ಬೋದು, ಮಕ್ಕಳಿಗೆ ನಿಮ್ಮ ಐಡಿಯಾಸ್ ಕೊಡಿ, ಅದರಿಂದ ಏನಾದರೂ ಮಾಡುವ ಅಂತ ಹೇಳ್ತಾ ಇದ್ದದ್ದು ಸರ್ ಮತ್ತು ಟೀಚರ್. ಮಾತ್ರ ಅಲ್ಲ, ಅದಕ್ಕಿಂತ ಹಿಂದೆ ಈ ಮಾಸ್ಟರ್ಸ್ ಮಾಡ್ತಾ ಸರ್ ಮತ್ತು ಟೀಚರ್ ಎಷ್ಟೆಲ್ಲ ಕಷ್ಟಪಡ್ತಾರೆ ಒಂದು ಪ್ರೋಗ್ರಾಮ್, ಒಂದು ಕಾಂಪೋಸಿಷನ್ಸ್ ಮಾಡಲಿಕ್ಕೆ ಇರ್ಬೋದು, ಒಂದು ಕೋರಿಯೋಗ್ರಫಿ ಮಾಡಲಿಕ್ಕೆ ಇರ್ಬೋದು. ನಮಗೆ ಜಸ್ಟ್ ಒಂದು ಸಾಂಗ್ ಸಿಗ್ಬೋದು, ಅದಕ್ಕೊಂದು ಕೋರಿಯೋಗ್ರಫಿ ಮಾಡ್ಬೋದು. ಆದರೆ ಆ ಸಾಂಗ್ ಪರ್ಫೆಕ್ಟ್ ಲಿರಿಕ್ಸ್, ಪರ್ಫೆಕ್ಟ್ ಮ್ಯೂಸಿಕ್, ಪರ್ಫೆಕ್ಟ್ ರೆಕಾರ್ಡಿಂಗ್ ಎಲ್ಲ ಅದರ ಹಿಂದಿನ ಪ್ರಾಸೆಸ್ ಏನು ಅದು ಮಾಸ್ಟರ್ಸಲ್ಲಿ ಗೊತ್ತಾಯ್ತು. ಯಾಕಂದರೆ ನಮಗೆ 3rd ಸೆಮಿಸ್ಟರಲ್ಲಿ ಒಂದು ಪೇಪರ್ ಗ್ರೂಪ್ ಪ್ರೊಡಕ್ಷನ್. ನಾವು 9 ಜನ ಕ್ಲಾಸಲ್ಲಿದ್ದದ್ದು, 9 ಬೇರೆ ಬೇರೆ ಮೈಂಡ್ಸೆಟ್, 9 ಬೇರೆ ಬೇರೆ ಐಡಿಯಾಸ್, ಅದೆಲ್ಲ ಕಂಬೈನ್ ಮಾಡಿ ಒಂದು ಗ್ರೂಪ್ ಪ್ರೆಸೆಂಟೇಷನ್ ಅಂತ ಬಂದಾಗ ನನಗೆ ಮೊದಲಿಗೆ ಕಣ್ಣಿಗೆ ಬಂದದ್ದು ನಂದಗೋಕುಲ ಹಾಗೂ ಶ್ರೀನಿವಾಸ ಕಲ್ಯಾಣ, ನಮ್ಮ ಮೊದಲ ಒಂದು ಕಾಂಪೋಸಿಷನ್ಸ್ ಅದು. ಯಾಕಂದರೆ ಅದರಲ್ಲಿ ತುಂಬ ಮಕ್ಕಳು, ನಾನು ಆ ರೀತಿ ನೃತ್ಯನಿಕೇತನ ಕೊಡೂರಲ್ಲಿ ಅಷ್ಟು ಮಕ್ಕಳಿದ್ದಾರೆ ಅಂತ ಕಂಡದ್ದೇ ನಂದಗೋಕುಲ ಟೈಮಿದ್ದು ಪ್ರಾಕ್ಟೀಸಲ್ಲಿ. ಸುಧೀಂದ್ರದಲ್ಲಿ ಉಸಿರಾಡಲಿಕ್ಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟು ಮಕ್ಕಳು. ಮತ್ತು ಶ್ರೀನಿವಾಸ ಕಲ್ಯಾಣ ಟೈಮಲ್ಲಿ 2 ಸೆಟ್ ಆಗಿತ್ತು, ಒಂದು ಶ್ರೀನಿವಾಸನ ಅಂದರೆ ಗಂಡಿನ ಕಡೆಯವರು, ಒಂದು ಹೆಣ್ಣಿನ ಕಡೆಯವರು. ಹಾಗೆ ಪದ್ಮಾವತಿಯ ಸಖಿಯಾಗಿ ಆಭರಣ ಇರ್ಬೋದು, ಆಮೇಲೆ ಆ ಸ್ಕ್ರಿಪ್ಟಿಂಗ್ ಮಾನ್ಸಿ ಟೀಚರ್ ನನಗೆ, ಮತ್ತು ಚೈತನ್ಯ ಇರ್ಬೋದು, ಚೈತನ್ಯನಿಗೆ, ಆಮೇಲೆ ಧೀಮಹಿ ನನಗಕ್ಕನಿಗೆ 4 ಸ್ಕ್ರಿಪ್ಟ್ ಕೊಟ್ಟಿದ್ರು. ಮಕ್ಕಳೇ, ನಾವು ಏನಾದರೂ ಮಿಸ್ ಆದರೆ ನೀವು ಹೇಳಬೇಕು, ಈ ರೀತಿ ಕೋರಿಯೋಗ್ರಫಿ ಬರಬೇಕು ಅಂತ. ಸೊ ಪದ್ಮಾವತಿಯ ಸಖಿಯ ಸೀನನ್ನು ನಮಗೆ ಕಾಂಪೋಸಿಷನ್ ಮಾಡಲಿಕ್ಕೆ ಬಿಟ್ಟಿದ್ರು, ಶ್ರೀನಿವಾಸನ ಡ್ರೀಮ್ ಸೀಕ್ವೆನ್ಸಿಗೆ ಅದನ್ನೇ ಕಾಂಪೋಸಿಷನ್ ಮಾಡಲಿಕ್ಕೆ ಮಕ್ಕಳಿಗೆ ಬಿಟ್ಟಿದ್ರು. ಹಾಗೆ ಎಲ್ಲ ಮಕ್ಕಳನ್ನು ಸೇರಿಕೊಂಡು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಶ್ರೀನಿವಾಸ ಕಲ್ಯಾಣದ ಕಲ್ಪನೆಯಲ್ಲಿ ನನ್ನ ಗ್ರೂಪ್ ಪ್ರೊಡಕ್ಷನ್ ಆಮಂತ್ರಣ ಅದು ಶ್ರೀನಿವಾಸ ಕಲ್ಯಾಣವೇ ಆಗಿತ್ತು. ಆ ರೀತಿಯಾಗಿ ಕಲ್ಪನೆ ಹೇಗೆ ಬರ್ತದೆ ಎನ್ನುವಂತಹ ಒಂದು ಕಲ್ಪನೆ ನನಗೆ ಈ ಶ್ರೀನಿವಾಸ ಕಲ್ಯಾಣದಿಂದ ಸಿಗ್ತಾ ಇತ್ತು.
ಹಾಗೆ ಅಷ್ಟು ಮಾತ್ರ ಅಲ್ಲ, ಸೋಲೋ ಕಾನ್ಸರ್ಟ್ ಇರ್ಬೋದು. ಒಂದು ಮೈಕ್ ನಾನು ಬಿಡೋದಿಲ್ಲ ಕೈಯದಿದ್ರೆ, ಸೋಲೋ ಕಾನ್ಸರ್ಟ್ ಇರ್ಬೋದು. ಸೋಲೋ ಕಾನ್ಸರ್ಟಲ್ಲಿಯೂ ಅಷ್ಟೇ ಎಲ್ಲ ಕಾಂಪೋಸಿಷನ್ಸ್ ಟೀಚರ್ಸ್ ಹೇಳಿಕೊಡ್ತಾ ಇದ್ರು, ಆದರೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾದದ್ದು ನಾವೇ. ಅದಕ್ಕೆ ನಮಗೆ ಮುಖ್ಯವಾಗಿ ಬೇಕಾದದ್ದು ನಟುವಾಂಗ ಮತ್ತು ತಟ್ಟುಕೋಲಿನ ಒಂದು ಅಭ್ಯಾಸ. ಅದು ನಮಗೆ ಇಲ್ಲ, ಯಾಕಂದರೆ ವಿದ್ವತ್ ಎಕ್ಸಾಮಿಗೆ ನಟುವಾಂಗ ನಾವು ಕಲಿತಿದ್ರು, ತಟ್ಟುಕೋಲು ನಮ್ಮ ಹತ್ರ ಇರಲಿಲ್ಲ. ಯಾಕಂದರೆ ಸರ್ನ ತಟ್ಟುಕೋಲಿ ಆವಾಗ ಯಾರಾದರೂ ಮಕ್ಕಳಿಗೆ ಸರ್ ತಟ್ಟುಕೋಲಿಟ್ಟು ಹೇಳಿಕೊಡ್ಲಿಕ್ಕೆ ಅಂತ ಮುಂದೆ ಹೋದಾಗ ನಾವೆಲ್ಲ ಹೀಗೆ ತಟ್ತಾ ಇದ್ದ ನೆನಪು, ಅಷ್ಟು ಮಾತ್ರ ಬಿಟ್ಟರೆ ನಾವು ತಟ್ಟುಕೋಲನ್ನೇ ಮುಟ್ತಾ ಇರಲಿಲ್ಲ. ಆದರೆ ಅಲ್ಲಿ ಹೋಗಿ ಉಳಿದ ಮಕ್ಕಳಿಗೆ ನಾವು ತಟ್ಟುಕೋಲು ಬಾರಿಸುವಾಗ ಸರ್ ಹೇಗೆ ಮಾಡ್ತಾ ಇದ್ರು, ಸರ್ ಹೇಗೆ ಒಂದು ಈಗ ಸರ್ ನಿಂತ್ಕೊಂಡು ತೈ ಹೇಳ್ತಾ ಇದ್ರು ಕೂಡ ಅದನ್ನು ಸರ್ ಮುಂದೆ ಮಾಡ್ತಾ ಇದ್ದೇವೆ ಅಂತ ಒಂದು ಫೀಲ್. ಅಲ್ಲಿ ಹೋಗಿ ನಾನೇ ಸರ್ ತರ ಒಂದು ನಿಂತ್ಕೊಂಡು ತಟ್ಟುಕೋಲು ಬಡಿತಾ ಇದ್ದೇನೆ, ಯಾರೊಬ್ರು ನನ್ನ ಮುಂದೆ ಕುಣಿತಾ ಇದ್ದಾರೆ ಅಂತ ಆದಾಗ ಒಂದು ರೀತಿಯ ಹೆಮ್ಮೆಯ ಭಾವ. ಆವಾಗ ಅನಿಸ್ತಾ ಇತ್ತು, ಸರ್ ಹಾಗಾದ್ರೆ ಹೀಗೆ ನಿಂತ್ಕೊಂಡಿರ್ಬೋದು, ನಾವು ಇಷ್ಟು ಕೆಟ್ಟದಾಗಿ ಮಾಡ್ತಾ ಇರ್ಬೋದು, ಪಾಪ ಅವ್ರು ಅದನ್ನು ಅಷ್ಟು ಪೇಷನ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಪೇಷನ್ಸ್ ಅಲ್ಲಿ ಕರೆಕ್ಟ್ ಮಾಡ್ತಾ ಇರ್ಬೋದು ಅಂತ. ಆದರೆ ಅವರ ತಾಳ್ಮೆ, ಅವರ ಸಹನೆ ಎಲ್ಲದರ ರೂಪ ಇಲ್ಲಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರಷ್ಟು ತಾಳ್ಮೆಯಿಂದ ತಿದ್ದುಪಡಿ ಮಾಡದಿದ್ರೆ ನಾನು ಇಷ್ಟುವರೆಗೆ ಇಲ್ಲಿ ಬರ್ತಾ ಇರಲಿಲ್ಲ. ಸರಿಗೆ ನಾನು ಈ ಥರ ಸರಿ ಎಮ್ಮೆ ಮಾಡ್ತಾ ಇದ್ದೇನೆ, ನಾನು ಸರಿ ಮಾಡು, ನೀನಾದ್ರೂ ಡ್ಯಾನ್ಸ್ ಅಲ್ಲಿ ಮಾಡು, ನಮ್ಮ ಮಕ್ಕಳು ಮಾಡ್ತಾರೆ, ನೀನೊಂದು ಮಾಡಿದಿ ಅಂತ ಆದ್ರೆ ಬೇರೆಯವರಾದ್ರೂ ಬರ್ತಾರೆ, ಆಗ್ಲಿ ಯಾರಾದ್ರೂ ಮಾಡ್ಲಿ, PhD ಮಾಡ್ತೀಯಲ್ಲ ಇದರಲ್ಲಿ ಅಂತ ಫಸ್ಟ್ ಕೇಳಿದವರು ಸರ್. ಹಾಗೆ ಅದೇ ಪ್ಲಾನ್ ಉಂಟು ಸರ್, PhD ಮಾಡ್ತೇನೆ. ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಎಕ್ಸಾಮ್ಸ್ ಎಲ್ಲ ಇದೆ, ನಾನು ಪ್ರಿಪೇರ್ ಆಗ್ತಾ ಇದ್ದೇನೆ. ಸದ್ಯಕ್ಕೆ ಈಗ ಮುಗ್ದದ್ರಿಂದ ಸ್ವಲ್ಪ ಚಿಲ್ ಮಾಡ್ತಾ ಇದ್ದೇನೆ. ಇದು ಇಂಗ್ಲಿಷ್ ಇದ್ದದ್ರಿಂದ ಇಂಗ್ಲಿಷ್ ಒಮ್ಮೆ ಮುಗಿಸಿ ಎಲ್ಲದರದ್ದು ಒಮ್ಮೆ ಮುಗಿತಾ ಇನ್ನೊಂದು ಪ್ರಾರಂಭ ಮಾಡುವ ಅಂತ. ಹಾಗೆ ಸೊ ಎಲ್ಲರಿಗೂ ಸರ್ ಹೇಳಿದಾಗೆ ಎಕ್ಸಾಮ್ ಇದೆ, ಅದಕ್ಕೆ ಡ್ಯಾನ್ಸ್ ಬರೋದಿಲ್ಲ. 10th ಇನ್ನು ಎಕ್ಸಾಮ್ಸ್, PU ಇನ್ನು ಎಕ್ಸಾಮ್ಸ್ ಬರ್ತದೆ, ನಾನಿನ್ನು ಡ್ಯಾನ್ಸ್ ಬಿಡ್ತೇನೆ, ನನಗೇನಾಗೋದಿಲ್ಲ, ಅದೆಲ್ಲ ಏನೂ ಇಲ್ಲ. ಯಾಕಂದರೆ ಡಾನ್ಸ್, ಮ್ಯೂಸಿಕ್, ಯಕ್ಷಗಾನ ಇಂಥ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇದ್ದವರೇ ಹೈಯೆಸ್ಟ್ ಸ್ಕೋರ್ ಮಾಡೋರು. ಯಾಕಂದರೆ ಡಾನ್ಸ್, ಯಕ್ಷಗಾನ ಅಂತ ಎಲ್ಲ ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಗಳು ನಿಮ್ಮ ಬುದ್ಧಿಶಕ್ತಿ ನಿಮಗೆ ಗೊತ್ತಿಲ್ಲದೆ ತುಂಬ ಡೆವಲಪ್ ಮಾಡ್ತದೆ. ಹಾಗೆ ಯಕ್ಷಗಾನದಲ್ಲೂ ಇರ್ಬೋದು, ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ಸರಿಗೂ ಯಕ್ಷಗಾನದ ಬ್ಯಾಕ್ಗ್ರೌಂಡ್ ಇದೆ. ಮಧ್ಯದಲ್ಲಿ ಡಾನ್ಸ್, ಮಧ್ಯದಲ್ಲಿ ನನ್ನ ಯಕ್ಷಗಾನ ಬಾಡಿ ಲ್ಯಾಂಗ್ವೇಜ್ ಬಂದದ್ದನ್ನು ಸರಿ ಮಾಡಿದವರು ಮಾನ್ಸ್ ಟೀಚರೇ. ಯಕ್ಷಗಾನ ಹಾಗೂ ಭರತನಾಟ್ಯದ ಕರೆಕ್ಟ್ ಡಿಫ್ರೆನ್ಸಿಯೇಷನ್ ನೀನು ಮಾಡಿಟ್ಕೊಳ್ಳೇಬೇಕು, ನೀನು ಬಿಡು ಅಂತ ಹೇಳೋದಿಲ್ಲ, ಆದರೆ ಎರಡನ್ನು ಬೇರೆ ಬೇರೆಯಾಗಿ ಇಟ್ಕೊಳ್ಬೇಕು ಅಂತ ಕರೆಕ್ಟಾಗಿ ನನಗೆ ತಿದ್ದುಪಡಿ ಮಾಡಿ ಇಳಿಸಿ ಹೇಳಿದವರು ಇಬ್ಬರು. ಸೊ ಸರ್, ಟೀಚರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವಿದ್ಯಾ ಅಷ್ಟು ಚೆನ್ನಾಗಿ ಮಾತಾಡಿದ್ಲಲ್ಲ, ನನಗೆ ಹಾಗೆ ಅಭ್ಯಾಸ ಇಲ್ಲ. ನನ್ನ ಕೈಯಲ್ಲಿ ಒಂದು ಕೀಟಿ ಬೇಕು, ಮೊದಲಿನ ಅಭ್ಯಾಸ ನಿಮಗೆ ಗೊತ್ತು. ವಿದ್ಯಾ ಮತ್ತು ದೀಪ ಇಬ್ಬರು ಚಿತ್ರ ನಾಟಕದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದನ್ನು ನೋಡಿ ನಾನು ಸಂತೋಷಪಟ್ಟಿದ್ದೇನೆ. ಅವಳ ಯಕ್ಷಗಾನ ಅಭಿನಯವನ್ನು ಯೂಟ್ಯೂಬಿನಲ್ಲೂ ನೋಡಿದ್ದೆ. ಯೂಟ್ಯೂಬಿನಲ್ಲೂ ನೇರ ಪ್ರಸಾರದಲ್ಲಿ ಅವಳ ಯಕ್ಷಗಾನ ಅಭಿನಯ ನೋಡಿ ಮೆಚ್ಚಿದ್ದೇನೆ. ಅವಳ ಕುಟುಂಬದ ಹಿರಿಯರು ರಘುರಾಮಾಚಾರ್ಯರು ನಾನು MGMನಲ್ಲಿ ಹೋದಾಗ ನಮ್ಮ ಸೀನಿಯರ್ ಆಗಿದ್ದವರು. ಮುಂದೆ ಅವರು ಪೇಜಾವರ ಮಠದ ದಿವಾನರಾದ ಮೇಲೆ ಅವರ ಪೂರ್ವಾಶ್ರಮದ ಅಣ್ಣ ಪೇಜಾವರ ಸ್ವಾಮೀಜಿಯವರು ನನಗೆ ಒಂದು ಹಿರಿಯ ಗುರುಗಳ ಹಾಗೆ ತುಂಬ ಆತ್ಮೀಯವಾಗಿ ಹೋಗಿ ಮಾತಾಡ್ತಾ ಜಗಳ ಮಾಡುವಷ್ಟು ಆತ್ಮೀಯತೆ ನಮಗೆ ಅವರೊಟ್ಟಿಗಿತ್ತು. ಧರ್ಮಸ್ಥಳದ ಹೆಗ್ಗಡೆಯವರು ನನಗೆ ಮತ್ತು ಹೆರಂಜಿಯವರಿಗೆ ಒಂದು ಕೆಲಸ ಕೊಟ್ಟರು. ಪೇಜಾವರ ಸ್ವಾಮೀಜಿಯವರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ದಾಖಲೆ ಇಲ್ಲ, ಅವರ ಬಗ್ಗೆ ಒಂದು ಪುಸ್ತಕ ಮಾಡಿ. ಆಗ ನಾನು ಪೇಜಾವರ ಸ್ವಾಮೀಜಿಯವ್ರ ಹೋದೆ, ನಿಮ್ಮ ಬಗ್ಗೆ ಬರೀಲಿಕ್ಕೆ ನಿಮ್ಮೊಟ್ಟಿಗೆ ಇವತ್ತು ಅಯೋಧ್ಯೆ, ನಾಳೆ ఢಿಲ್ಲಿ ಅಂತ ನಿಮ್ಮೊಟ್ಟಿಗೆ ವ್ಯಾನಲ್ಲಿ ಬರಲಿಕ್ಕೆ ನನಗೆ ಪುರ್ಸೊತ್ತಿಲ್ಲ, ನಿಮ್ಮ ಆತ್ಮಕಥೆಯನ್ನು ನೀವೇ ಬರೀಬೇಕು ಅಂದೆ. ಅವು ಬರುತ್ತೆ ಅಂತ ಪೇಜಾವರ ಸ್ವಾಮೀಜಿಯವರು ಒಂದು 100-120 ಪುಟದ ಒಂದು ಟಿಪ್ಪಣಿ ಆತ್ಮಕಥೆ ಬರೆದಿದ್ದಾರೆ. ನಾನು ಸಂಪಾದನೆ ಮಾಡಿದ ಪೇಜಾವರ ಪ್ರಶಸ್ತಿ ಪುಸ್ತಕದಲ್ಲಿದೆ. ಒಬ್ಬರು ಸ್ವಾಮೀಜಿ, ಗಾಂಧೀಜಿಯಿಂದ ಪ್ರಭಾವಿತರಾದ ಒಬ್ಬ ಸ್ವಾಮೀಜಿ ಬರೆದ ಆತ್ಮಕಥೆ ನೀವೆಲ್ಲ ಹುಡುಕಿ ಓದಬೇಕು, ಬಹಳ ಅದ್ಭುತವಾಗಿದೆ. ಉಡುಪಿ ಆ ಕಾಲದ ಕಟ್ಟಿಗೆ ಯಕ್ಷಗಾನ ಬಂತಲ್ಲ, ಪೇಜಾವರ ಸ್ವಾಮೀಜಿಯವರು ರಾಜಾಂಗಣದಲ್ಲಿ ಯಕ್ಷಗಾನ ಮಾಡಿಸಿದಾಗ ಉಡುಪಿಯ ಮಣಿವಂತನಿಂದ ಬಂದ ಆಕ್ಷೇಪ ಕೇಳಿದರೆ ಆಶ್ಚರ್ಯ ಆಗ್ತದೆ. ಆ ಕಾಲದ ಎಷ್ಟು ಕಷ್ಟಪಟ್ಟು ಅವರು ಯಕ್ಷಗಾನದಂಥ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟರು ಅಂತ ಅದರಲ್ಲಿ ದಾಖಲೆ. ಇನ್ನು ಮೊನ್ನೆ ನೆನಪು ಮಾಡಿಕೊಂಡೆ, ಧೀಮಹಿಯನ್ನು ಮೊದಲ ಭೇಟಿಯಾದ ಯಾವಾಗ ನಾವು ಚಿತ್ತರಂಜನ್ ಸರ್ಕಲ್ನಲ್ಲಿ ಧೀಮಹಿ ಅಪ್ಪ ಅಮ್ಮ ದಂಪತಿಗಳು ಸಿಕ್ಕಿದ್ರು. ಇವಳು ಪುಟ್ಟ ಹುಡುಗಿ, ವಿದ್ಮಹಿಯನ್ನು ಅಮ್ಮ ಎತ್ಕೊಂಡಿದ್ರು, ಇವಳು ಕೆಳಗೆ ನಡೀತಾ ಇದ್ದು. ಆಗ ಮೊದಲು ನೋಡಿದ್ದು. ಆಮೇಲೆ
ರಸಬೀದಿಗೆಳೆಯರ ಮಕ್ಕಳ ನಾಟಕ ಶಿಬಿರಗಳಲ್ಲಿ, ಆನಂತರ ಮಹಿಳಾ ಭಾರತ ನಾಟಕದಲ್ಲಿ, ಚಿತ್ರದಲ್ಲಿ ಅವಳು ನಟಿಯಾಗಿ ಹೇಗೆ ಬೆಳೆದ್ದು ಅಂತ ನೋಡಿ ನಾನು ಸಂತೋಷಪಟ್ಟಿದ್ದೇನೆ. ಅವಳು BSc-ಯಲ್ಲಿ ನನ್ನ ವಿದ್ಯಾರ್ಥಿನಿ, ಕನ್ನಡ ವಿದ್ಯಾರ್ಥಿನಿ. ನಾನು ಕ್ಲಾಸಿಗೆ ಹೋಗುವಾಗ ಒಂದು ಪುಸ್ತಕ, ವಿಜ್ಞಾನ ಪುಸ್ತಕ ಏನಾದರೂ ಕೊಟ್ಟು ನಾಳೆ ಇದನ್ನು ಓದಿ ಯಾರಾದರೂ 10 ನಿಮಿಷ ಮಾತಾಡಬೇಕು ಅಂತ ಹೇಳ್ತಾ ಇದ್ದೆ. ಹಾಗೆ ಅವಳಿಗೆ ಕೊಟ್ಟ ಪುಸ್ತಕ ಬಹುಶಃ CNR ಅವರ ಜೀವನ ಚರಿತ್ರೆಯನ್ನು ಕೊಟ್ಟು ಮಾತಾಡೋಂದೆ. ಅವಳು ಮರುದಿನ ಒಂದು 10 ನಿಮಿಷ ಅದರ ಬಗ್ಗೆ ಮಾತಾಡಿದ್ದು ವಿಡಿಯೋ ಇಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಆಶ್ಚರ್ಯಪಟ್ಟಿದ್ದೆ, ಈ ಹುಡುಗಿ ವಿಜ್ಞಾನದಲ್ಲಿ ಮುಂದುವರೆದ ಏನಾಗ್ಬೋದು ಅಂತ. ನಾವು ಆಶ್ಚರ್ಯಪಡುವ ಹಾಗೆ ಇಡೀ ದೇಶದ 6 ಮಕ್ಕಳಿಗೆ ಸಿಕ್ಕುವಂಥ ಒಂದು ಸ್ಕಾಲರ್ಶಿಪ್ ಅವಳಿಗೆ ಸಿಕ್ಕಿತು. ಬೆಂಗಳೂರಿನ ಪ್ರತಿಷ್ಠಿತ ವಿಜ್ಞಾನ ಇನ್ಸ್ಟಿಟ್ಯೂಟ್ನಲ್ಲಿ ಅವಳು MSc PhD ಮುಗಿಸಿದ್ದಾಳೆ. ನನ್ನ ಆಸೆ ಏನಂದರೆ ಈ ರೀತಿ PhD ಮಾಡಿದ ನಮ್ಮ ಯುವಕರು ಆಸ್ಟ್ರೇಲಿಯಾಕ್ಕೋ ಲಂಡನ್ ಅಮೆರಿಕಕ್ಕೆಲ್ಲ ಹೋಗಬಾರ್ದು. ಅವರಿಗೆಲ್ಲ ಬೆಂಗಳೂರಲ್ಲೇ ಇದ್ದುಕೊಂಡು ಅವರು ವಿಶ್ವಮಟ್ಟದ ಸಾಧನೆ ಮಾಡುವಂಥ ಪ್ರೋತ್ಸಾಹ ನಮ್ಮ ಸರ್ಕಾರದಿಂದ ಅವರಿಗೆ ಸಿಗಬೇಕು ಅಂತ ನಾನು ಹಾರೈಸ್ತೇನೆ. ಇನ್ನೊಂದು ಆಸೆ ಇತ್ತು ನನಗೆ, ಇವತ್ತು ವೇದಿಕೆ ಸರಿಯಲ್ಲ, ನಾನೊಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ನವರಿಗೆ ಹೇಳಿದ್ದೇನೆ. ನನ್ನ ಸ್ಟೂಡೆಂಟ್ ಒಬ್ಬಳು ಬಹಳ ಒಂದು ವಿರಳವಾದ ವಿಷಯದಲ್ಲಿ PhD ಮಾಡಿದ್ದಾಳೆ. ಅವಳಿಂದ ಕನ್ನಡದಲ್ಲಿ ಅದರ ಬಗ್ಗೆ ಮಾತಾಡ್ತಾರೆ. CNR ಅವರು ಕನ್ನಡದಲ್ಲಿ ಮಾತಾಡ್ತಾ ಇದ್ರು. 8ನೇ ಕ್ಲಾಸಿನ ಮಗುವಿಗೂ ಅರ್ಥ ಆಗುವ ಹಾಗೆ ನಾವು ವಿಜ್ಞಾನಿಗಳು ಮಾತಾಡಬೇಕು, ಆಗಲೇ ಕನ್ನಡ ಬೆಳೆಸುವುದು ಸಾಧ್ಯ ಅಂತ ಅವರು ಹೇಳಿದ ನೆನಪಾಗ್ತದೆ. ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಕರೆದು ಸ್ವಾಮೀಜಿಯವರು ಈ ಮಕ್ಕಳಿಗೆಲ್ಲ ಅವರ ಭಾಷಣ ಕೇಳುವ ಹಾಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ರು. ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಹತ್ರ ಕೇಳಿಕೊಂಡಿದ್ದೇನೆ, ನೀವೇ ಹೀಗೆ ಒಂದು ಭಾಷಣ ಮಾಡಿಸಿ ನಾನು ಕೇಳಬೇಕಂತ. ಅದಕ್ಕೆ ಯಾವಾಗ ಅವಕಾಶ ಸಿಗ್ತದೆ ಅಂತ ನೋಡಬೇಕು. ಅವರಿಬ್ಬರಿಗೂ ಅಭಿನಂದನೆ ಹೇಳಿ, ಇಲ್ಲಿ ನರ್ತನಿಕೇತನದ ಅಭಿನಂದನೆ ಅಲ್ಲದೆ ನಮ್ಮ ವೈಯಕ್ತಿಕ ನನ್ನ ಒಂದು ಅಭಿನಂದನೆ ಇನ್ನೊಬ್ಬಳಿಗೆ ಹೇಳಬೇಕು. ನಮ್ಮ ಸುರಭಿಗೆ SLC ಪರೀಕ್ಷೆ ಓದುವಾಗ ನಮ್ಮಿಬ್ಬರಿಗೂ ಟೆನ್ಷನ್ ಇತ್ತು. ಯಾಕಂದರೆ ನಾನು ಆ ಕಾಲದಲ್ಲಿ SLC ಪರೀಕ್ಷೆಯಲ್ಲಿ ಮ್ಯಾಥ್ಸ್ನಲ್ಲಿ 70 ಮಾರ್ಕಿದು ಮಾತ್ರ ಅಟೆಂಪ್ಟ್ ಮಾಡಿ 64 ಮಾರ್ಕ್ ತಗೊಂಡ. 70 ಮಾರ್ಕಿದೆ ಅಟೆಂಪ್ಟ್ ಮಾಡಿದ್ರು, ಟೈಮ್ ಸಾಕಾಗುತ್ತೆ. ಈ ಸುರಭಿಗೆ ಏನಾದರೂ ಸಮಸ್ಯೆ ಆಗ್ತದೋ ಅಂತ ನನಗೆ ಹೆದರಿಕೆ. ಸುರಭಿ 91 ಮಾರ್ಕಿದ್ದೆ ಅಟೆಂಪ್ಟ್ ಮಾಡಿ 75 ತಗೊಂಡು ಮತ್ತೆ ಒಂದು ತಿಂಗಳು ಮೊದಲೇ ನಮ್ಗೆ ಹೇಳಿದ್ದಾಳೆ, ನೀವು ಟೆನ್ಷನ್ ಮಾಡಬೇಡಿ, ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಮಾರ್ಕ್ ತೆಗಿತೇನೆ ಅಂತ. ಹಾಗೆ ಭಾಳ ಒಳ್ಳೆಯ ಮಾರ್ಕು, 93% ಮಾರ್ಕ್ಗಳು ತೆಗೆದು ನಾನು ಕಲಿತ MGM ಕಾಲೇಜಿಗೆ ಸೇರಿದ್ದಾಳೆ. ಅದು ನನಗೆ ಅವಳಿಗೂ ನಮ್ಮ ಕುಟುಂಬದ ಪರವಾಗಿ ಅಭಿನಂದನೆಗಳು. ನಾನು ಕೊಡ್ಲಿಕ್ಕೆ ಅವಳ ಒಂದು ತಮಾಷೆ ಹೇಳ್ಬಿಡ್ತೇನೆ. ಸರಿ, ಒಂದು ನಿಮಿಷ. ನಾನು ಹೇಳಿದ ಕಥೆಗಳನ್ನೆಲ್ಲ ಕೇಳಿ ತನ್ನದೆಲ್ಲ ಮಸಾಲೆ ಸೇರಿಸಿ ಅವಳೊಂದು ಕಥಾ ಸಂಕಲನ ಬರೆದಾಳೆ. ಅವಳಿಗೆ ನಾನು ಹೇಳಿದ ಒಂದು ತಮಾಷೆಯನ್ನು ಅವಳು ನಂಬಿದ್ದು ನಿನ್ನೆ ನೆನಪು ಮಾಡ್ಕೊಳ್ತಾ ಇದ್ದೆ. ಚಿಕ್ಕ ಹುಡುಗಿಗೆ ತಲೆ ಕೂದಲೆಲ್ಲ ಕತ್ತರಿಸಿದ್ರು, ಎಷ್ಟು ವರ್ಷ ಪ್ರಾಯದಲ್ಲೇ. ಆಗ ಅವಳು ಅಳ್ತಾ ಇದ್ಲು ದಿನ, ನನ್ನ ತಲೆ ಬೋಳಿಸಿದ್ರು. ಆಗ ನಾನೊಂದು ಯಾವುದೋ ಕಾದಂಬರಿಯ ಕಥೆ ಹೇಳಿ, ಆ ಕಾದಂಬರಿಯಲ್ಲಿ ಆದ ಹಾಗೆ ನಿನ್ನ ಜಡೆ ಕೂಡ ಒಡವೂರಿಂದ ದೊಡ್ಡಗುಡ್ಡೆವರೆಗೆ ಬೆಳೀತದೆ ಅಂತ ಹೇಳ್ತಾ ಇದ್ದೆ. ಅದನ್ನು ನಮಗೆ ಹೌದಾ, ಒಡವೂರಿಂದ ದೊಡ್ಡಗುಡ್ಡೆವರೆಗೆ ನನ್ನ ಜಡೆ ಬೆಳೀತದ ಅಂತ ಅವಳು ಅದಕ್ಕೆ ಪ್ರತಿಕ್ರಿಯೆ ಹೇಳ್ತಾ ಇದ್ದದ್ದು ನೆನಪಾಗ್ತದೆ. ಅವಳಿಗೂ ಅಭಿನಂದನೆಗಳು. ನಮ್ಮಂಥವರ ಹುಟ್ಟುಹಬ್ಬ ಮುಖ್ಯ ಅಲ್ಲ, ಇಲ್ಲಿ ನಾವು ಈ ಮನೆಯಲ್ಲಿ ನೆಮ್ಮದಿಯಲ್ಲಿ ಇರಲಿಕ್ಕೆ ಈ ಮಕ್ಕಳೆಲ್ಲ ಕಾರಣ. ನಮ್ಮ ಮನೆ ಎಂಬುದು ಕಿಶೋರಮ್ಮ ಕಾರಂತರ ಬಾಲವಂತ ಹಾಗೆ ನಿತ್ಯವೂ ಮಕ್ಕಳು ಇಲ್ಲಿಗೆ ಮಾಡಲಿಕ್ಕೆ ಬರೋದು, ರಿಹರ್ಸಲ್ ಮಾಡಲಿಕ್ಕೆ ಬರೋದು, ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಬರೋದು ಅಂತ ಹಾಗೆ ಬರ್ತಾ ಇರುವುದರಿಂದ ನಾವು ಈ ಮನೆಯಲ್ಲಿ ನೆಮ್ಮದಿಯಾಗಿದ್ದೇವೆ. ಇಲ್ಲವಾದರೆ ಒಬ್ಬಳು ಮಗು ಪೋಯಿಟಲ್ಲಿದ್ದಾಳೆ, ಇವಳಲ್ಲಿ ಅದು ಇಂಜಿನಿಯರಿಂಗ್ ಮಾಡಿ ಇವಳು ಹೇಳುವಾಗ ನೆನಪಾಯ್ತು ನನಗೆ. ನಾನು ಅವಳನ್ನು ಇಂಗ್ಲೀಷಿಗೆ ಸೇರಿಸಿದ್ದು. ಇಂಜಿನಿಯರಿಂಗ್ ಮಾಡಿದರೆ ಅವಳು ಜರ್ಮನಿಗೋ ಅಮೆರಿಕಕ್ಕೋ ಬೆಂಗಳೂರಿಗೋ ಹೋಗಿದ್ರೆ ನಾವಿಲ್ಲಿ ಮನೆಯಲ್ಲಿ ಇಬ್ಬರೇ ಇರಬೇಕಾಗ್ತಿತ್ತು. ಆ ರೀತಿ ನಾವಿಲ್ಲಿ ನೆಮ್ಮದಿಯಲ್ಲಿರುವ ಹಾಗೆ ಕಾರಣ ಆದವರು ನೀವೆಲ್ಲ ಮಕ್ಕಳು. ನೀವು ಇವತ್ತು ಬಂದದ್ದು ಸಂತೋಷ. ಅಪರೂಪದ ಅತಿಥಿಯಾಗಿ ನಮ್ಮ
ನನ್ನ ಅಕ್ಕನ ಮಗ ಗುರೂಜಿ ಅಂತ ನಾನು ಅವನು ಕರೆಯುವುದು. ಬೊಂಬಾಯಿಯ ಬಹಳ ಪ್ರಸಿದ್ಧ ಒಂದು ದೇವಸ್ಥಾನದ ಅರ್ಚಕರವರು. ಹಿಂದಿ, ಕನ್ನಡ, ತುಳು, ಮರಾಠಿ ಯಾವುದೇ ಭಾಷೆಯಲ್ಲಿ ಅಲ್ಲಿ ತನ್ನ ದೇವಸ್ಥಾನದ ಅಭಿಮಾನಿಗಳಿಗೆ ಪ್ರವಚನವನ್ನು ಆಶೀರ್ವಾದವನ್ನು ಕೊಡುವಂಥ ಒಬ್ಬ ನಾವೆಲ್ಲ ಮೆಚ್ಚುವ ನಮ್ಮ ಕುಟುಂಬದ ಹುಡುಗ. ಅವರು ಎಲ್ಲ ಬಂದದ್ದು ಸಂತೋಷ ಆಗಿದೆ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ.